ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಟೊಮೊಟೊ ರೈಸ್ ಮಾಡುವುದು ಹೇಗೆ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ. ಮೊದಲು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು, ಪುಟಾಣಿ, 4 ಜಜ್ಜಿರುವ ಬೆಳ್ಳುಳ್ಳಿ ಪೀಸ್ ಹಾಕಿ ಕೆಂಪಗೆ ಆಗೋವರೆಗೂ ಬಿಡಬೇಕು. ಕೆಂಪಗೆ ಆದ ನಂತರ ಖಾರಕ್ಕೆ 4 ಕಟ್ಟು ಮಾಡಿರುವ ಹಸಿಮೆಣಸಿನಕಾಯಿ ಹಾಕಬೇಕು. ಹಾಗೆ 1 ಕಟ್ಟು ಮಾಡಿರುವ ಈರುಳ್ಳಿ 1 ನಿಮಿಷ ಬೇಯಿಸಬೇಕು. ಬೇಯಿಸಿದ ನಂತರ 1 ಕಟ್ಟು ಮಾಡಿದ ಟೊಮೊಟೊನ ಮೆತ್ತಗೆ ಆಗೋವರೆಗೂ ಬೇಯಿಸಬೇಕು. ಮನೆಯಲ್ಲಿ ಆಫೀಸ್ಗೆ ಹೋಗುವವರು, ಸ್ಕೂಲ್ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ. 2 ನಿಮಿಷದಲ್ಲಿ ರೆಡಿಯಾಗುವ ಟೊಮೊಟೊ ರೈಸ್ ಒಮ್ಮೆ ಟ್ರೈ ಮಾಡಿ. ಹಾಗೆ ಅರಿಶಿಣ, MTR ಸಾಂಬಾರ್ ಮಸಾಲ 2 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಕಡಿಮೆ ಸಮಯದಲ್ಲಿ ರೆಡಿಯಾಗುವ ರೆಸಿಪಿ ಬಹಳ ಇದ್ದಾವೆ, ಅದರಲ್ಲಿ ಇದು ಒಂದು. ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಮಾಡ್ಬೋದು, ಅಷ್ಟು ಈಸಿ ಇದೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ಇದ್ದಾಗ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ರುಚಿಗೆ ಉಪ್ಪು, ರೈಸ್ ಕಲರ್ ಬರಲಿ ಅಂತ ಕೆಂಪು ಖಾರ ಹಾಕ್ತೀನಿ. ಟೊಮೊಟೊ ರೈಸ್ ಕೆಂಪು ಕಲರ್ ಇದ್ರೇ ಚೆನ್ನಾಗಿರೋದು. ನಾನು ನ್ಯೂ ಚಾನಲ್ ಓಪನ್ ಮಾಡೀನಿ, ನೀವು ನನಗೆ ಸಪೋರ್ಟ್ ಮಾಡಿ. ನಿಮಗಾಗಿ ಬೇರೆ ಬೇರೆ ಥರ ರೆಸಿಪಿಗಳನ್ನು ಹಾಕ್ತೀನಿ, ನೋಡ್ತಾ ಇರಿ. ಹಾಗೆ ನನ್ನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಮೊದಲೇ ನಾನು ಉದರವಾಗಿ ರೈಸ್ ಮಾಡಿದ್ದೀನಿ, ಈಗ ಇದಕ್ಕೆ ಕಲಸಬೇಕು. ಯಾವುದೇ ರೆಸಿಪಿ ಆಗಲಿ ಮೊದಲು ನಾನು ಟ್ರೈ ಮಾಡಿ ಆಮೇಲೆ ವಿಡಿಯೋ ಮಾಡೋದು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. 1 ಬಟ್ಟಲು ರೈಸ್ ಹಾಕಿ ಕಲಸಬೇಕು. ಸ್ಟವ್ ಸಣ್ಣ ಉರಿಯಲ್ಲಿ 2 ನಿಮಿಷ ಬಿಡಿ. ವೈಟ್ ರೈಸ್ ಕಾಣದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ತಳ ಹಿಡಿಯದ ಹಾಗೆ ನೋಡಿಕೊಳ್ಳಬೇಕು. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ. ಚೆನ್ನಾಗಾಗಿದೆ, ಇದೇ ಥರ ಮಿಕ್ಸ್ ಮಾಡಬೇಕು. ಈಗ ಟೊಮೊಟೊ ರೈಸ್ ರೆಡಿ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.